ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸೆಷನ್ ಮಾತಾಡ್ತಿರೋದು. ಈ ಟಾರ್ ರಸ್ತೆ ಇದೆಯಲ್ಲ, ಆ ರಸ್ತೆಯಿಂದ ಇದೇ ಮಾರ್ಗವಾಗಿ ಈ ಒಂದು ಮೆಟ್ಲಿಂಗ್ ರೋಡ್ ಮುಖಾಂತರನೇ ಈ ಪ್ರಾಪರ್ಟಿಗೆ ಕನೆಕ್ಟಿವಿಟಿ ಇರೋದು. ಈ ಟಾರ್ ರಸ್ತೆ ಮುಖಾಂತರ ಇದೇ ಮಾರ್ಗವಾಗಿ ಬರುವಂಥದ್ದು. ಒಂದು ಇದು ಸರ್ಕಾರಿ ರಸ್ತೆ. ಇದು ಈ ಫೆನ್ಸಿಂಗ್ ಒಂದು ಸೈಡ್ ಆಗಿದೆ. ಸೊ ಇದು ಬೇರೆಯವ್ರ ಜಮೀನಿದು. ಸೊ ಇದು ಮಾರಾಟಕ್ಕೆ ಇರುವಂಥದ್ದು. ಈ ಒಂದು 10 acres ಪ್ರಾಪರ್ಟಿ. ಇಲ್ಲಿ ಒಂದು 27 ಕಿಲೋಮೀಟರ್ ಆಗುತ್ತೆ. 27 ಕಿಲೋಮೀಟರ್ಸ್ ಮೈಸೂರು ರಿಂಗ್ ರೋಡ್, 4 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್. ಕಲ್ಲು ಅಳತೆ ಮಾಡಿ ಕಲ್ಲು ನೆಟ್ಟಿದ್ದಾರಲ್ಲ, ಇಲ್ಲಿಂದ ಸ್ಟ್ರೈಟ್ ಹೋಗುತ್ತೆ. ಸೊ ಈ ಪ್ರಾಪರ್ಟಿ ಬಂದು ನಾರ್ತ್ ಫೇಸಲ್ಲಿ ಎಂಟ್ರೆನ್ಸ್ ಇದೆ. ಇದಕ್ಕೆ 2 ಕಡೆ ರಸ್ತೆ ಇದೆ. ನಾವು ತಾರ್ ರೋಡಿಂದ ಬಂದಲ್ಲ, ಇದು ಎಂಟ್ರೆನ್ಸ್ ಇದು. ಸೊ ಇದು ನಾರ್ತ್ ಫೇಸಲ್ಲಿ ಎಂಟ್ರಿ ಆಗುತ್ತೆ. ಸೊ ಈ ಕಡೆ ಸೌತ್ ಕಡೆಯೂ ಕೂಡ ಒಂದು ಎಂಟ್ರಿ ಇದೆ ಇದಕ್ಕೆ. ಅಲ್ಲಿ ಏನು ಬೇಲಿ ಬೆಳ್ಕೊಂಡಿದೆಯಲ್ಲ, ಅದೆಲ್ಲ ಅದು ಚಾನಲ್, ಅದು ನೀರಿರುವಂಥ ಒಂದು ಚಾನಲ್ ಅದು. ಬಟ್ ಆ ಚಾನಲಿಂದ ವಾಟರ್ ಸಪ್ಲೈ ಆಗಲ್ಲ ಈ ಪ್ರಾಪರ್ಟಿಗೆ. ಸೊ ಅದು ಚಾನಲ್ಗೆ ಅಟ್ಯಾಚ್ ಆಗಿರುವಂಥದ್ದು ಈ ಲ್ಯಾಂಡ್ ಇದು. ಸೊ ಟೋಟಲ್ ಬಂದು 10 ಎಕರೆ. ಇದು ಒಬ್ಬರೇ ಓನರು. ಇದು ಸಿಟಿಗೆ ಜಸ್ಟ್ ಒಂದು 8 ಕಿಲೋಮೀಟ್ರ್ ಆಗುತ್ತೆ. 8 ಕಿಲೋಮೀಟರ್ಸ್ ಫ್ರಮ್ ಸಿಟಿ. ಸೊ ಇದು ಕಸ್ಬಾ ಲಿಮಿಟ್ಸಲ್ಲೇ ಬರುತ್ತೆ. ಸೊ ಇದು ಮೈಸೂರು ಕೂಡ ಹತ್ತಿರ ಇದೆ. ಸೊ ಇವರು ಫೈನಲ್ 30 ಲಕ್ಷ ಬೇಕು ಅಂತ ಇದ್ದಾರೆ. ಇದು ಕಂಪ್ಲೀಟ್ ಎಂಟಿ ಲ್ಯಾಂಡ್ ಇದು. ಸೊ ಇದನ್ನು ತಮ್ಮ ಸ್ವಇಚ್ಛೆ ಬೆಳೆಗಳನ್ನು ಬೆಳಿಬೋದು. ಇದು ಅಡಿಕೆ ಹಾಕ್ಬೋದು, ತೆಂಗು ಹಾಕ್ಬೋದು, ಸಿಲ್ವರ್ಸು, ಟೀಕ್ಸ್ ಸುತ್ತ, ಮತ್ತು ಫ್ರೂಟ್ಸ್ ಎಲ್ಲ ಹಾಕ್ಬೋದು, ದಾಳಿಂಬೆ ಮತ್ತು ಸಪೋಟ, ಗೂವಾ. ಸೊ ಹೀಗೆ ನಿಮ್ಮ ಇಷ್ಟ ಬಂದಂತಹ ಬೆಳೆಗಳನ್ನು ಬೆಳೀಲಿಕ್ಕೆ ಇದು ಚೆನ್ನಾಗಿದೆ. ವಾಟರ್ ಸೋರ್ಸ್ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ. ನೋಡಿ, ಎಲ್ಲ ಉಳುಮೆ ಮಾಡಿಸಿ ಹಂಗೆ ಬಿಟ್ಟಿದ್ದಾರೆ. ಎಲೆಕ್ಟ್ರಿಕ್ ಲೈನ್ ಲ್ಯಾಂಡ್ ಎಲ್ಲ ಇದೆ, ಬಟ್ ಸರ್ವಿಸ್ ಏನಿಲ್ಲ, ಬರೀ ಕಂಬ ಇದೆ ಅಷ್ಟೇ. Okay, thanks for watching.